ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಅದರ ಜೊತೆ ಇದನ್ನು ತಿನ್ನೋದು ಚಟ್ನಿ ಜೊತೆ. ಓಕೆ, ಇದಕ್ಕೆ ತುಪ್ಪ ಹಾಕೋದಿಲ್ಲ? ಅಲ್ಲ, ಚಟ್ನಿಗೆ ನಾವು ಹಾಕೊಂಡಿರುವ ಪ್ಲೇಟಿಗೆ ಚಟ್ನಿಗೆ ಒಂಚೂರು ತುಪ್ಪ ಹಾಕೊಂಡು ಅದನ್ನು ಮಿಕ್ಸ್ ಮಾಡಿ ತಿನ್ನೋದು. ಓಕೆ. ಸೊ ಈಗ ಒಂದು ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಕೂಡ ಬಟ್ಟಲ ಕಡುಬುಗೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿ. ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಬಟ್ಟಲ ಕಡುಬುಗೆ ಕಾಂಬಿನೇಷನ್ ಚಟ್ನಿ? ಯಾವ ಚಟ್ನಿ? ಮೆಂತೆ ಚಟ್ನಿ. ಮೆಂತೆ ಚಟ್ನಿ. ಓಕೆ, ಮೆಂತೆ ಸೊಪ್ಪಿಂದ ಮಾಡುವಂತ? ಅಲ್ಲ, ಮೆಂತೆ ಬೀಜ. ಮೆಂತೆ ಬೀಜವನ್ನು ಹುರಿದು ಚಟ್ನಿ ಮಾಡಿ. ಓ, ನಾನು ಮೆಂತೆ ಸೊಪ್ಪಿಂದ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ. ಮೆಂತೆ ಬೀಜ. ಓಕೆ, ಸ್ಟಾರ್ಟ್ ಮಾಡುವ? ಓಕೆ. ಹಾಂ, ಹೇಗೆ, ಏನು ಕೊಡಲಿ? ಒಂದು ಫ್ರೈ ಪ್ಯಾನ್ ಕೊಡಿ, ಅದು ಹುರಿಬೇಕು. ಇನ್ನು ಇವಾಗ ಮೆಂತೆ ಹಾಕೋಣ. 1 ಸ್ಪೂನ್ ಮೆಂತೆ. ಈಗ ಸ್ವಲ್ಪನೇ ಮಾಡ್ತಿರೋದಲ್ಲ, ಅದಕ್ಕೆ 1 ಸ್ಪೂನ್ ಸಾಕಿರೋದ. ಇದು ಕೆಂಪಾಗುವವರೆಗೆ ಹುರಿಬೇಕು. ಸೊ ಚಟ್ನಿ ಅಂದಾಕ್ಷಣ ನಾನು ಅಂದ್ಕೊಂಡೆ ಮೆಂತೆ ಸೊಪ್ಪಿಂದ ಮಾಡ್ತಿದ್ದೀರಿ ಅಂತ. ಈ ರೀತಿಯಾಗಿ ನಾವು ಈ ಉದ್ದಿನಬೇಳೆ ಚಟ್ನಿ ಎಲ್ಲ ಮಾಡ್ತೀವಿ, ಸ್ವಲ್ಪ ಆ ರೀತಿ ಬರುತ್ತಾ? ಇದು ಕಹಿ ಬರಲ್ವಾ? ಬೆಲ್ಲ ಹಾಕ್ತೀವಿ ಸ್ವಲ್ಪ. ಹುಳಿ ಬೆಲ್ಲ ಹಾಕಿದಾಗ ಕಹಿ, ಹುಳಿ, ಬೆಲ್ಲ ಎಲ್ಲ ಒಂದೇ ಬ್ಯಾಲೆನ್ಸ್. ಇದು ಬರೀ ಈ ಚಟ್ನಿ ಬರೀ ನಿಮ್ಮ ಈ ಒಂದು ಬಟ್ಟಲ್ ಕಡುಬುಗೆ ಮಾತ್ರವಾ ಅಥವಾ ಅನ್ನದ ಜೊತೆಗೂ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ವೈಟ್ ರೈಸ್ ಜೊತೆ ಚೆನ್ನಾಗಿರುತ್ತೆ. ಸೈಡ್ ಅನ್ನ ಸಾರು ಮತ್ತೆ ಸೈಡ್ಗೆ ಬೇಕಿದು? ಹೌದಲ್ಲ, ಚಟ್ನಿ ಜೊತೆ ಅನ್ನವನ್ನು ಮಿಕ್ಸ್ ಮಾಡಿ ಊಟ ಮಾಡೋಕ್ಕಾಗುತ್ತೆ, ಚೆನ್ನಾಗಿರುತ್ತೆ. ಸಾಕಿದು, ಆಯ್ತಿದು. ಓಕೆ, ಸಾಕಲ್ಲ? ತೆಗಿಯೋದಾ? ಹಾಂ, ಓಕೆ. ಬೌಲ್ಗೆ ಹಾಕ್ಕೊಳ್ಳಿ. ಇನ್ನು ಮೆಣಸು. ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಹುರ್ಕೊಳ್ಳೋದು? ಎಲ್ಲವನ್ನು ಸಪ್ರೇಟ್ ಸ್ವಲ್ಪ ಬಿಸಿ ಆಗಬೇಕಿದು. ಇದರ ಜೊತೆ ಕಾಯಿ ಹಾಕ್ಬೋದು. ತೆಂಗಿನ ತುರಿ. ಓಕೆ. ಸೊ ಎಣ್ಣೆ ಪಸೆ ಏನು ಬೇಕಾಗಿಲ್ಲ ಇದಕ್ಕೆ? ಏನು ಬೇಡ, ಒಗ್ಗರಣೆ ಎಲ್ಲ ಏನು ಹಾಕೋಕ್ಕಿಲ್ಲ. ಸ್ವಲ್ಪ ಹುರಿಬೇಕು ಕಾಯಿ ಅದರ ಜೊತೆಗೆ. ಸೊ ಇದು ತೆಂಗಿನ ತುರಿ ಅಲ್ಲ, ಒಣ ಕೊಬ್ಬರಿ ತುರಿ? ತೆಂಗಿನ ತುರಿ ಹಸಿ ಆದರೆ ಅದು ಚೂರು ಇದು ಕಲರ್ ಚೇಂಜ್ ಆಗುವವರೆಗೆ ಹುರಿಬೇಕು. ಇದು ಸಾಕು, ಆಫ್ ಮಾಡಿ. ಇದು ಕೊಬ್ಬರಿ ಹೆಚ್ಚಾಗಿ ಕೊಬ್ಬರಿನೇ ಹಾಕೋದು ಇದಕ್ಕೆ. ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕಾಯಿ ಇರುತ್ತಲ್ಲ, ಅದನ್ನು ತುರಿದು ಸ್ವಲ್ಪ ಹುರಿಬೇಕು. ಅದನ್ನು ಹುರ್ಕೊಂಡ್ರೆ ಆಯ್ತು. ಓಕೆ, ಆಯ್ತು. ಇದು ತೆಗೆಯುದಾ? ಓಕೆ, ಡೈರೆಕ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಾ? ಹೌದು, ಇದು ಗ್ರೈಂಡ್ ಮಾಡ್ಕೊಳ್ಳೋದು. ತಗೊಳ್ಳಿ. ಇದಕ್ಕೆ ಮೆಂತೆ ಹಾಕಬೇಕು. ಹುರಿದಿರುವಂಥ ಮೆಂತೆ, ಸ್ವಲ್ಪ ಹುಳಿ. ಓಕೆ. ನಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣ ಹುಳಿ. ಬೆಲ್ಲ. ಓಕೆ, ಹಾಕಿದ್ರಾ? ಇದು ಸಿಹಿ ಮತ್ತೆ ಹುಳಿ ಜಾಸ್ತಿ ಇರುತ್ತೆ? ಸಿಹಿ, ಹುಳಿ, ಕಹಿ. ಅದಷ್ಟು ಬೆಲ್ಲ ಬೇಕಾಗುತ್ತಾ? ಹೌದು, ಕಹಿ ಬರುತ್ತಿಲ್ಲ, ಸ್ವಲ್ಪ ಕಡಿಮೆ ಹಾಕ್ತೀನಿ. ದೊಡ್ಡದಿತ್ತಲ್ಲ ಅದು. ಓ, ಬೆಲ್ಲ ಜಾಸ್ತಿ ಬೇಕು ಹಾಗಾದ್ರೆ. ಸ್ವಲ್ಪ ಉಪ್ಪು. ಓಕೆ. ಸ್ವಲ್ಪ ಕರಿಬೇವು, ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು ಹಾಕಿ. ಓಕೆ, ಸಾಕು. ಸಾಕಾ? ಸಾಕು, ತಗೊಳ್ಳಿ. ಇದಕ್ಕೆ ಒಗ್ಗರಣೆ ಆ ಥರ ಏನು ಬೇಕಾಗಿಲ್ಲ? ಒಗ್ಗರಣೆ ಹಾಕೋಕ್ಕಿಲ್ಲ ಇದಕ್ಕೆ. ಮತ್ತೆ ಪುನಃ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಲ್ವಾ? ಸೊ ಇದು ಅವತ್ತವತ್ತೇ ಖಾಲಿ ಮಾಡ್ಕೊಳ್ಬೇಕಾ, ಇಟ್ಕೊಳ್ಬಹುದು? ಇಲ್ಲ, ಈ ಚಟ್ನಿ ಇಟ್ಕೊಂಡು ತಿನ್ಬಹುದು. ಇಟ್ಕೊಳ್ಳೋದು? ಹೌದು. ಆದ್ರೆ ಬಿಸಿ ಮಾಡ್ತಾ ಇರ್ಬೇಕಾ ಹೇಗೆ? ಇಲ್ಲ, ಫ್ರಿಜ್ಜಲ್ಲಿ ಇಟ್ಟು ತಿನ್ಬಹುದು. 1-2 ದಿವಸಕ್ಕೆ ಹೊರಗಿಟ್ರೆ ಏನಾಗಲ್ಲ. ಹೌದು. ಅಂದ್ರೆ ಎಲ್ಲವನ್ನು ಹುರಿದಿರುವಂತದ್ದು, ಬೇರೆ ಏನು ಹಾಕಿಲ್ಲ ಹಾಗೆ? ಹೌದು,
ಹಾಳಾಗಲ್ಲ. 1-2 ದಿವಸ ಹೊರಗಿಟ್ಟು ತಿನ್ಬೋದು, ಮತ್ತೆ ಫ್ರಿಜ್ಜಲ್ಲಿಟ್ಟು ತಿನ್ಬೋದು. ಬಟ್ಲು ಕಡುಬಿಗೆ ಮೆಂತ್ಯ ಚಟ್ನಿ ಕಾಂಬಿನೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಉದ್ದಿನ ಚಟ್ನಿನೂ ಕೂಡ ನಾವು ಈಗೇನೆ ಹುರಿದು ಎಲ್ಲ ಮಾಡ್ತೀವಿ, ಸೇಮ್ ಇದೇ ರೀತಿ ಸ್ವಲ್ಪ ಬರುತ್ತೆ. ಹೌದು. ಬಟ್ ಇದು ಟೇಸ್ಟ್ ಹೇಗೆ, ಬೆಲ್ಲ ಮಾತ್ರ ಹೇರಳವಾಗಿ ಹಾಕಿದಿರಿ, ಗೊತ್ತಿಲ್ಲ ಹೇಗೆ ಟೇಸ್ಟ್ ಅಂತ, ನೋಡೋಣ. ಇಲ್ಲ, ಅದು ಕಹಿ ಅಂಶ ಇರುತ್ತೆ. ಎಷ್ಟೇ ಆದರೂ ಕಹಿ ಆದರೂ ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ 2 ಕೂಡ ಸಾಗರದ ರೆಸಿಪೀಸ್. ಇದು ಮೆಂತೆ ಕಾಳಿನ ಚಟ್ನಿ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೆಂತೆ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ 1 ಚಮಚದಷ್ಟು ಮೆಂತೆಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಒಣಮೆಣಸು, ಒಣ ಕೊಬ್ಬರಿಯನ್ನು ಹುರಿದಿಟ್ಟುಕೊಳ್ಳಿ. ಹುರಿದ ಎಲ್ಲಾ ಸಾಮಗ್ರಿಗೆ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಅರ್ಧ ಅಚ್ಚು ಬೆಲ್ಲ, ರುಚಿಗೆ ಅನುಸಾರವಾಗಿ ಉಪ್ಪು, ಕರಿಬೇವು, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ರುಚಿಕರವಾದ ಮೆಂತೆ ಚಟ್ನಿ ಬಟ್ಟಲು ಕಡುಬು ಅಥವಾ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಒಂದು ಬಟ್ಟಲ ಕಡುಬು, ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಮೆಂತೆ ಕಾಳಿನ ಚಟ್ನಿ. ಸೊ ಇದು 2 ಕೂಡ ಒಟ್ಟಿಗೆ ಟೇಸ್ಟ್ ನೋಡ್ಕೊಳ್ಳುವಂಥ. ಹೌದು. ಓಕೆ, ಸೊ ಟೇಸ್ಟ್ ನೋಡ. ಈಗ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಅದರ ಜೊತೆ ಇದನ್ನು ತಿನ್ನೋದು, ಚಟ್ನಿ ಜೊತೆ. ಓಕೆ, ಇದಕ್ಕೆ ತುಪ್ಪ ಹಾಕೋದಿಲ್ಲ? ಅಲ್ಲ, ಚಟ್ನಿಗೆ ನಾವು ಹಾಕೊಂಡಿರುವ ಪ್ಲೇಟಿಗೆ ಚಟ್ನಿಗೆ ಒಂಚೂರು ತುಪ್ಪ ಹಾಕೊಂಡು ಅದನ್ನು ಮಿಕ್ಸ್ ಮಾಡಿ ತಿನ್ನೋದು. ಓಕೆ, ಸೊ KC ಅವರ ಶುದ್ಧ ಹಸುವಿನ ತುಪ್ಪ ಇಷ್ಟು ಸಾಕಾ? ಸಾಕು. ಸಾಕಲ್ಲ? ಮಿಕ್ಸ್ ಮಾಡ್ಕೊಳ್ಳ ಮಾಡಿ. ಇದು ತಿನ್ನುವಾಗ ಹೀಗೆ ಅದಕ್ಕೇನೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು? ಹೌದು, ಚಟ್ನಿಗೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಇದಕ್ಕೆ ಖಾಲಿ ಇಷ್ಟನ್ನೇ ಟೇಸ್ಟ್ ನೋಡುವ ಫಸ್ಟ್. ನೋಡ್ಕೊ, ತಗೊಳ್ಳಿ ನೀವು ಸಹ ತಗೊಳ್ಳಿ. ವಾ, ಸೂಪರ್. ಹುಳಿ, ಸಿಹಿ, ಖಾರ, ಲಾಸ್ಟಲ್ಲಿ ಕಹಿ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆ ಖಾರ ತುಂಬ ಇದು ಕಹಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಹೌದು. ವಾವ್, ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ಟೇಸ್ಟಿ. ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಸಖತ್ತಾಗಿದೆ. ಒಂದು ಕೆಲವರಿಗೆ ಮೆಂತೆ ಹಾಗೆ ಅದನ್ನು ತಿಂತಾರೆ, ಆ ಥರ ಎಲ್ಲ ಮಾಡ್ಕೊಳ್ಳುವಂಥವ್ರಿಗೆ ಇದನ್ನು ಈ ರೀತಿ ಚಟ್ನಿಯಾಗಿ ಮಾಡಿಕೊಂಡ್ರೆ ಬೇರೆ. ನನಗಂತೂ ಇದು ನೀವು ಬರೀ ಬಟ್ಲು ಕಡುಬು ಅಂತ ಹೇಳಿದ್ರಿ, ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಗಂಜಿಗೆ ಅದಕ್ಕೂ ಆಗುತ್ತೆ, ಗಂಜಿಗೆ. ಬಟ್ ಇದು ಚಪಾತಿ, ಪೂರಿ ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಮಾತ್ರ ಸೂಪರ್ ಇದೆ. ಇದು ನೋಡೋಣ, ತಗೊಳ್ಳಿ. ಓ, ಇದು ಹೀಗೆ ಬರುತ್ತಲ್ಲ? ಹೌದು, ಸ್ವಲ್ಪ ಗಟ್ಟಿ ಆಯಿತು. ಅಂದರೆ ಇದು ಬಟ್ಟೆಯಲ್ಲಿ ಬೇಯಿಸ್ಬೇಕು, ಹಾಗೆಯಲ್ಲಿ ಬಟ್ಟೆ ಹಾಕಿ ಕೂಡ ಬೇಯಿಸ್ಕೊಳ್ಬೋದು. ಒಂದು ಪಾತ್ರೆಗೆ ಬಟ್ಟೆ ಕಟ್ಟಬೇಕು ತೆಳುವಿದ್ದು, ಅದರ ಮೇಲೆ ಇದನ್ನು ಮಾಡಿ ಬಟ್ಲು ಕಡುಬನ್ನು ಮಾಡಿಟ್ಟು ಅದರಲ್ಲಿ ಒಂದು ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ. ಚೆನ್ನಾಗಿದೆಯಾ? ಕ್ಲಾಸಿಕ್. ಮಾಡುವಾಗ ಅಂದ್ಕೊಂಡೆ ಏನು ಸಿಂಪಲ್, ಎಷ್ಟು ಸಿಂಪಲ್ ರೆಸಿಪಿ ಅಂತ. ಟೇಸ್ಟ್ ಅಷ್ಟೇ ಅದ್ಭುತವಾಗಿದೆ. ವೆರಿ ಟೇಸ್ಟಿ. ಹೌದಾ? ತುಂಬ ಚೆನ್ನಾಗಿದೆ. ಈ ಒಂದು ಚಟ್ನಿ ಅಂತೂ ಸೂಪರ್. ಸೊ ತುಂಬ ಇಷ್ಟ ಆಯಿತು ಮೇಡಮ್. ಸೊ ನಿಮ್ಮ ಕೈ ರುಚಿ ಅಂದರೆ ಸಿಂಪಲಾಗಿ ಮಾಡಿದರೆ, ಆದರೆ ಟೇಸ್ಟ್ ಮಾತ್ರ ಅಷ್ಟೇ ಆಸಮ್ ಆಗಿದೆ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಬರೋದು ನಾನು. ನನ್ನ ಫ್ರೆಂಡ್ ದೀಪಾ ಶೆಟ್ಟಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಅವ್ರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇನ್ನಷ್ಟು ಬನ್ನಿ, ಮಗದೊಮ್ಮೆ ಬನ್ನಿ, ನಿಮ್ಮ ಒಂದು ಕೈ ರುಚಿಯನ್ನು ತೋರಿಸಿ ಸಾಗರದ ಇನ್ನಷ್ಟು ಬೇರೆ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ. ಆಯ್ತು ಮೇಡಮ್. ಸೊ ಹಾಗೆಯೇ ನೀವು ಇವತ್ತು ಬಂದು ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ನಡೆಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಆ್ಯಂಡ್ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಡಿಫ್ರೆಂಟ್ ಮಸಾಲಾಸ್ ಇದೆ ಇದರಲ್ಲಿ. ಸೊ ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಂತೂ ಒಳ್ಳೆ ಕಾಂಬಿನೇಷನ್. ತಿಂತಾ ಇದ್ರಂತೂ ಇನ್ನಷ್ಟು ತಿನ್ನಿಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.